ಶನಿವಾರದ ಶಾಲಾ ಸಮಯವನ್ನ ಬದಲಾವಣೆ ಮಾಡುವಂತೆ ಮಹಾದೇವಸ್ವಾಮಿ ಆಗ್ರಹ. ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಥಮ ಕಾರ್ಯಕಾರಿಣಿ ಸಮಿತಿ ಸಭೆ. ಸಂಘದ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ. ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಶಿಕ್ಷಕರು ಒಬ್ಬರಿಗೆ ಮಾತ್ರ ತಂದಿರುವ ಯೋಜನೆಯಲ್ಲ, ಎಲ್ಲ ಸರ್ಕಾರಿ ನೌಕರರಿಗೂ ಜಾರಿಗೆ ತರಲಾಗಿದೆ. ಆದರೆ ಕಾಡಂಚಿನ ಪ್ರದೇಶಗಳಲ್ಲಿರುವ ಸ್ಥಳಗಳಿಗೆ ಕಾಮ್ಸ್ ಬಳಕೆ ಕಷ್ಟವಾಗ್ತಾ ಇದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮಹಾದೇವಸ್ವಾಮಿ ಹೇಳಿದರು. ನಗರದ ಶಿಕ್ಷಕರ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಾಮರಾಜನಗರ ತಾಲೂಕು ಪ್ರಥಮ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಈ ಯೋಜನೆಯು ಪ್ರಾಯೋಗಿಕ ಅನೇಕ ಇಲಾಖೆಗಳಲ್ಲಿ ಜಾರಿಯಾಗಿದ್ದು, ಜೂನ್ 1ರಿಂದ ಶಿಕ್ಷಣ ಇಲಾಖೆಯಲ್ಲಿ ಜಾರಿಯಾಗಿದ್ದು, ಯಾವುದೇ ಹೊಸ ಯೋಜನೆ ಜಾರಿಯಾದಂತಹ ಪ್ರಾರಂಭದಲ್ಲಿ ತೊಂದರೆಗಳು ಬರುವುದು ಸಹಜ. ಆದ್ದರಿಂದ ಸಮಸ್ಯೆಗಳು ಇದ್ದಾವೆ, ಆ ಸಮಸ್ಯೆಗಳನ್ನು ಪರಿಹರಿಸಬೇಕೆನ್ನುವುದು ಎಲ್ಲ ಶಿಕ್ಷಕರ ಅಭಿಪ್ರಾಯ ಆಗಿದೆ ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುಂಡ್ಲುಪೇಟೆ, ಹನೂರು, ಚಾಮರಾಜನಗರ, ಕೋಳಿಪಾಳ್ಯ ಕ್ಲಸ್ಟರ್ಗಳೆಲ್ಲ ಕಾಡಂಚಿನ ಪ್ರದೇಶಗಳು. ಕಾಡು ಪ್ರಾಣಿಗಳ ಕಾಟಬಿದ್ದು ಇತ್ತೀಚೆಗೆ ಶಿಕ್ಷಕರ ಮೇಲೆ ಆನೆ ದಾಳಿ ನಡೆಸಿದೆ, ಆತಂಕ ಉಂಟು ಮಾಡಿದೆ ಎಂದರು. ಮೊನ್ನೆ ನಡೆದ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಯಾವ ಶಿಕ್ಷಕರು ಭೀತಿಯಿಂದ ಕೆಲಸ ಮಾಡುವುದು ಬೇಡ. ಇಲ್ಲಿ ಬರುವ ತಾಂತ್ರಿಕ ಸಮಸ್ಯೆಗಳನ್ನು 2 ತಿಂಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸರಿಪಡಿಸಲಾಗುವುದೆಂದು ತಿಳಿಸಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಮಾದಪ್ಪ ಮಾತನಾಡಿ, ಮೊಟ್ಟೆ ದರ ಹೆಚ್ಚಳವಾಗಿದ್ದು ಮುಖ್ಯ ಶಿಕ್ಷಕರಿಗೆ ಒತ್ತಡ ಹೆಚ್ಚಾಗಿದ್ದು ಆರ್ಥಿಕ ಹೊರೆ ಉಂಟಾಗ್ತಾ ಇದೆ. ಯಾವುದಾದರೂ ಏಜೆನ್ಸಿಯವರಿಗೆ ವಹಿಸಿ ಮೊಟ್ಟೆ ವಿತರಣೆಯಲ್ಲಿ ಶಿಕ್ಷಕರಿಗೆ ಆಗಿರುವ ತೊಂದರೆಯನ್ನ ತಪ್ಪಿಸಬೇಕು ಎಂದರು. ವಿಎಲ್ ಪ್ರಸ್ತಾಪ ಮಾಡಿಲ್ಲ. ಶನಿವಾರ ಭಾನುವಾರ ಒತ್ತಡ ಇದೆ. 2 ಮತ್ತು 4ನೇ ಶನಿವಾರ ಸರ್ಕಾರಿ ಇಲಾಖೆಗಳಿಗೆ ನೀಡುವ ರೀತಿಯಲ್ಲಿ ರಜೆ ಕೊಡಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆ ಕಡ್ಡಾಯಗೊಳಿಸಿರುವುದನ್ನು ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಸಂಸದರಿಗೆ ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ ಎಂದರು. ತಾಲೂಕು ಅಧ್ಯಕ್ಷ ಸಿಕೆ ರಾಮಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಾಮರಾಜನಗರ ತಾಲೂಕು ಕಾರ್ಯಕಾರಿಣಿ ಸಮಿತಿ 2026ರಿಂದ 2013ರವರೆಗೆ ಆಯ್ಕೆಯಾದ ನಂತರ ನೂತನ ಪದಾಧಿಕಾರಿಗಳನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಸಭೆಯಲ್ಲಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಎನ್ ಸುಧಾ, ಜಿಲ್ಲಾ ಉಪಾಧ್ಯಕ್ಷೆ ಸಿಎನ್ ಭವಾನಿ ದೇವಿ, ತಾಲೂಕಾ ಉಪಾಧ್ಯಕ್ಷರಾದ ಸಿಎಂ ಸುಶೀಲ್, ಧನಂಜಯ, ತಾಲೂಕು ಸಹ ಕಾರ್ಯದರ್ಶಿಗಳಾದ ಬಿಎಸ್ ಲತಾ, ಬಿ ಕೃಷ್ಣಮೂರ್ತಿ, ಸಂಘಟನಾ ಕಾರ್ಯದರ್ಶಿಗಳಾದ ಬಿಎನ್ ಶ್ವೇತಾ, ಖಜಾಂಚಿ ಮಹಮ್ಮದ್ ಸಮೀವುಲ್ಲಾ, ನಿರ್ದೇಶಕರಾದ ಸಿ ಮಲ್ಲಿಕಾರ್ಜುನ, ಆನಂದ್ ಕುಮಾರ್ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯ್ಕ, ಬ್ರಷಪ್ಪ ಟಿವಿ, ಚಾಮರಾಜನಗರ. ನಾನು ನೇರವಾಗಿ ಸಮಯ ಆಗಿರೋದ್ರಿಂದ ವಿಚಾರಕ್ಕೆ ಬಂದ್ಬಿಡೋಣ. ಈಗಾಗಲೇ 2-3 ವಿಚಾರಗಳಿಗೆ ಚರ್ಚೆ ನಡೀತಾ ಇದೆ. ಒಂದು ಕಾಮ್ಸ್, ಇನ್ನೊಂದು ಟಿಇಟಿ ವಿಚಾರವಾಗಿ, ಮತ್ತೆ ಇನ್ನಿತರ ಅನೇಕ ವಿಚಾರಗಳು. ಈ ಕಾಮ್ಸ್ ವಿಚಾರದಲ್ಲಿ ಈಗಾಗಲೇ ಇದು ಬರೀ ಶಿಕ್ಷಕರು ಒಬ್ಬರಿಗೆ ತಂದಿರ್ತಕ್ಕಂಥ ಯೋಜನೆ ಅಂತೂ ಅಲ್ಲ, ಎಲ್ಲರಿಗೂ, ಇಡೀ ರಾಜ್ಯ ಸರ್ಕಾರಿ ನೌಕರಿಗೆ ಎಲ್ಲರಿಗೂ ಕೂಡ ತಂದಿರ್ತಕ್ಕಂಥದ್ದು. ಇದು ಪ್ರಾಯೋಗಿಕವಾಗಿ ಅನೇಕ ಇಲಾಖೆಗಳಲ್ಲಿ ಜಾರಿಯಾಗಿದ್ದು ಕೂಡ ನಮ್ಮ ಇಲಾಖೆಗೆ ಈ ತಿಂಗಳಿಂದ 1ನೇ ತಾರೀಕಿಂದ ಜಾರಿಯಾಗಿದೆ. ಯಾವಾಗಲೂ ಅಷ್ಟೇ, ಯಾವುದೇ ಯೋಜನೆಯನ್ನ ಹೊಸದಾಗಿ ಅಡ್ಯಾಪ್ಟ್ ಆದಾಗ ಅದರಲ್ಲಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಅದು ಹೊಸದಿರ್ತದೆ, ಅದು ನಮಗೆ ಒಗ್ಗಿರೋದಿಲ್ಲ. 1ನೇ ತಾರೀಕು ನಮಗೆ ಬರ್ತಾ ಇದ್ದ ಫೋನ್ಗಳಿಗೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸಕ್ಕೆ ನಮಗೆ ಅನ್ಸುತ್ತೆ. ಯಾಕಂದ್ರೆ 1ನೇ ತಾರೀಕು ದಿಢೀರಂತ ಯೋಜನೆ ಇನ್ಸ್ಟಾಲ್ ಆದಾಗ ತುಂಬಾನೇ ಎಲ್ಲರೂ ಕೂಡ ಇದೇನಿದು, ಯಾವ ತರ ಹೆಂಗೆ ಏನು ಅಂತಕ್ಕಂಥದ್ದು ಇತ್ತು. ಈಗ ದಿನೇ ದಿನೇ ಅಡ್ಜಸ್ಟ್ ಆಗ್ತಾ ಇದೆ. ಆದ್ರೂ ಕೂಡ ಅದರಿಂದ ಸಮಸ್ಯೆಗಳು ಇದಾವೆ. ಆ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತಕ್ಕಂಥದ್ದು ಎಲ್ಲ ಶಿಕ್ಷಕರ ಒಂದು ಅಭಿಪ್ರಾಯ ಆಗಿದೆ. ಯಾಕೆಂತಂದ್ರೆ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ, ಹಣೂರು, ಅದರಲ್ಲೂ ಚಾಮರಾಜನಗರದ ಕೋಳಿಪಾಳ್ಯ ಈ ಕಡೆ ಕ್ಲಸ್ಟರ್ಗಳೆಲ್ಲ ಸ್ವಲ್ಪ ಕಾಡಂಚಿನ ಪ್ರದೇಶಗಳು. ಇಲ್ಲಿ ಶಿಕ್ಷಕರು 9:45ಕ್ಕೆ ಇರಬೇಕು ಅಂತಂದ್ರೆ ಯಾವ ಸಮಯದಲ್ಲಿ ಅಲ್ಲಿ ಹೋಗ್ಬೇಕಾಗ್ತದೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೆ ಅದರಲ್ಲೂ ಶನಿವಾರದ ಸಮಯ 7:30ಕ್ಕೆ ಅವರು ಅಲ್ಲಿ ಸಮಯ ದಾಖಲಿಸಬೇಕು ಅಂತಂದ್ರೆ ಅವರು ತಂಗಿರ್ತಕ್ಕಂಥ ಸ್ಥಳದಿಂದ ಅವ್ರು ಎಷ್ಟೊತ್ತು ಹೊರಡಬೇಕು ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೆ ಮೊನ್ನೆ ಆನೆ ದಾಳಿ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಕೂಡ, ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಮತ್ತೆ ಶಿಕ್ಷಕರಲ್ಲಿ ಇದು ಆತಂಕವನ್ನು ಕೂಡ ಉಂಟು ಮಾಡಿದೆ. ದಯಮಾಡಿ ಈಗ ಅಧಿಕಾರಿಗಳ ಮುಂದೆ ಮೊನ್ನೆ ಸಭೆನಲ್ಲೂ ಕೂಡ ಅದು ಚರ್ಚೆ ಆಗಿದೆ. ಯಾರು ಕೂಡ ಭೀತಿಯಿಂದ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಬೇಡ. ಇದು ಏನಾಗಿದೆ ಅಂತೇಳಿ ಇದರಲ್ಲಿ ಬರ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳನ್ನ ಇನ್ನು 2-3 ತಿಂಗಳಲ್ಲಿ ಸರಿಪಡಿಸ್ತಾರೆ. ಮತ್ತೆ ಏನಿದೆ ಆ ಸಮಯಗಳು, ಪ್ರಾರಂಭದ 15 ನಿಮಿಷ ಅವು ಗ್ರೇಸ್ ಪೀರಿಯಡ್ ಆಗಿರ್ತವೆ, ಅಂದ್ರೆ ಎಕ್ಸ್ಕ್ಯೂಸ್ ಪೀರಿಯಡ್ ಆಗಿರ್ತವೆ. ಪ್ರಾರಂಭದ 15 ನಿಮಿಷಗಳು. ಈಗ ಆಲ್ರೆಡಿ 9:45 ಏನಿದೆ, 10 ಗಂಟೆವರೆಗೂ ಕೂಡ ನಾವು ಅದನ್ನ ದಾಖಲೆಯನ್ನ ಮಾಡಬಹುದು, ಅದು ಇರ್ತಕ್ಕಂಥದ್ದು. ಮತ್ತೆ
ಏನು 7:30 ಇದೆ ಅದು 7:45 ಗಂಟೆನೂ ಕೂಡ ದಾಖಲು ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕೊಟ್ಟಿದೆ. ಅದೊಂದು ವಿಚಾರ. ಇನ್ನೊಂದು ಏನಂತಂದ್ರೆ 3 ತಿಂಗಳವರೆಗೂ ಕೂಡ ಯಾವುದೇ HRMS ನಲ್ಲಿ ಅದು ಅಡಾಪ್ಟ್ ಮಾಡೋದಿಲ್ಲ. 3 ತಿಂಗಳು ಅದು ಪ್ರಾಯೋಗಿಕವಾಗಿ ಇರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಾಧ್ಯಕ್ಷರು ಮೊನ್ನೆ ಸಭೆಯಲ್ಲಿ ಇದು ವಿಸ್ತೃತವಾಗಿ ಚರ್ಚೆ ಆಗಿದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಾಮ್ಸ್ ಮತ್ತು ನಿರಂತರ ಇವೆರಡನ್ನೂ ಕೂಡ ಕೈ ಬಿಡಿ ಅಂತಕ್ಕಂಥದ್ದು ಒತ್ತಾಯ ಮಾಡೋದು ತುಂಬಾ ಕಷ್ಟ ಇದೆ. ಅದನ್ನ ಮಾರ್ಪಾಡು ಮಾಡಿ ಅಂತಷ್ಟೇ ಕೇಳಬಹುದು. ಶನಿವಾರದ ಸಮಯವನ್ನ ಬದಲಾವಣೆ ಮಾಡಿಕೊಡಿ ಅಂತ ಅನ್ನೋದಾಗಬಹುದು. ಮತ್ತೆ ಪ್ರಾರಂಭದ ಮತ್ತು ಕೊನೆಯ ಒಂದು 15 ನಿಮಿಷಗಳನ್ನ ಎಕ್ಸ್ಕ್ಯೂಸ್ ಮಾಡಿಕೊಡಿ ಅಂತ ಕೇಳ್ತಕ್ಕಂಥ ಒಂದು ಅವಕಾಶ ಇದೆ. ಅದನ್ನು ಮಾತನಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಪ್ರಬಲವಾಗಿ ಮಂಡನೆ ಆಗಿದೆ. ಅದು ರಾಜ್ಯಾಧ್ಯಕ್ಷರ ನಿನ್ನೆ ಸಭೆಯಲ್ಲಿ ಅದು ಸದ್ಯದಲ್ಲೇ ಈಗಾಗಲೇ ನಿನ್ನೆನೇ 17ನೇ ತಾರೀಕಿಗೆ ರಾಜ್ಯದ ಮೊದಲನೇ ಸಭೆ ಆಗಿರೋದ್ರಿಂದ ಎಲ್ಲಾ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳಿಂದ ಇಡೀ ಜಿಲ್ಲೆಯ ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನು ಅವರು ತಕೊಂಡು ಬಂದಿರ್ತಾರೆ ಅಂತೇಳಿ ಅದೆಲ್ಲವನ್ನು ಕೂಡ ಆಲಿಸ್ಕೊಂಡು ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಏನಂದ್ರೆ ಮಾರ್ಪಾಡುಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಸ್ತಾರೆ. ಆಮೇಲೆ ಶನಿವಾರ ಸಮಯವನ್ನ ರಾಜ್ಯಾದ್ಯಂತ ಏಕರೂಪದಲ್ಲಿ ಅದನ್ನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಸ್ಥಳೀಯವಾಗಿನೇ ಮಾರ್ಪಾಡು ಮಾಡ್ತಕ್ಕಂಥ ಒಂದಷ್ಟು ಡಿಸಿಷನ್ಗಳನ್ನ ತಗೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಂಗಳೂರು ಟೈಮಿಂಗ್ಸ್ ಬೇರೆ ಇದೆ, 9:30ರಿಂದ 3:30 ಇರ್ತಕ್ಕಂಥದ್ದು. ಆದ್ರಿಂದ ಹೇಳಿ ಕೆಲವು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಟೈಮಿಂಗ್ಸ್ಗಳು ಇರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ, ಆಯಾ ಜಿಲ್ಲೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಡೆಯಿಂದ ಅಥವಾ DDPI ಕಡೆಯಿಂದ ನಮಗೆ ಪ್ರಸ್ತಾವನೆ ಬಂದ್ರೆ ಅದನ್ನ ನಾವು ಕಮಿಷನ್ ಆಫೀಸ್ನಲ್ಲಿ ಬದಲಾವಣೆಯನ್ನು ಮಾಡಿಸ್ಬೋದು ಅಂತಕ್ಕಂಥದ್ದು ಹೇಳಿದರೆ. ಈಗಾಗಲೇ ಶನಿವಾರದಲ್ಲಿ ಈಗಾಗಲೇ ಕಾರ್ಯದರ್ಶಿಗಳ ವಿಚಾರವನ್ನ ಹೇಳಿದರೆ ಅದು ಏನು ನಾವು ಡಿಸೈಡ್ ಮಾಡಿ ಕೊಟ್ಟಿದ್ದೀವಿ 9ರಿಂದ ಎಲ್ಲ ತಾಲೂಕು ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿವೆ, ಜಿಲ್ಲಾ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿವೆ, ರಾಜ್ಯಗಳಿವೆ. ಈಗಾಗಲೇ ನಾವು ಈ ಬಾರಿ ಅನೇಕ ಬಲವಾದ ಸಮಸ್ಯೆಯನ್ನು ಹೊತ್ತು ಈ ಒಂದು ಸಂಘಟನೆಯಲ್ಲಿ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ, ಇಂದು 5 ವರ್ಷಗಳ ಕಾಲ ಯಾವ ಸಮಸ್ಯೆಯನ್ನು ಎದುರಿಸಿದ್ವಿ ಅದಕ್ಕೆ 100 ಪಟ್ಟು ದೊಡ್ಡ ಸಮಸ್ಯೆಯನ್ನು ಎದುರಿಸಿಟ್ಟು ನಾವು ಸಿದ್ಧವಾಗಿ ಬಂದಿದ್ದೀವಿ. ಯಾವಾಗಲೂ ಕೂಡ ನಾವು ಸಮಸ್ಯೆ ಇಲ್ಲ ಜೊತೆಯಲ್ಲಿ ಇದ್ದೀವಿ. ಸಮಸ್ಯೆಗಳು ಬಂದಾಗ ನಾವು ಈ ಚುನಾವಣೆಗೆ ಬಂದಿದ್ದಿರೋದು 5 ವರ್ಷಗಳ ಕಾಲನೂ ಅಷ್ಟೇ ಆಯಿತು. ಮುಂದಿನ 5 ವರ್ಷಗಳು ಕೂಡ ಭಾಳ ಹೋರಾಟದ ಸ್ಥಿತಿಯಲ್ಲೇ ನಾವು ಬಂದಿಲ್ಲ. ಇಂಥವೆಲ್ಲ ಹೇಳಿದ್ವಿ. TET ವಿಚಾರವಾಗಿ TET ವಿಚಾರವಾಗಿ ಮೊನ್ನೆ ನಾನು ಮತ್ತು ಅಧ್ಯಕ್ಷರು ರಾಜ್ಯ ಕಾರ್ಯಕಾರಿಣಿ ಭಾಗವಹಿಸಿದ್ವಿ. ಅವತ್ತು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಸುಮಾರು 33 ಶೈಕ್ಷಣಿಕ ಜಿಲ್ಲೆಗಳು ಭಾಗವಹಿಸಿದ್ವಿ. ಎಲ್ಲರೂ ಕೂಡ ಇದೇ ಸಮಸ್ಯೆ. ಎಲ್ಲ ಹೊಸ ಮುಖಗಳೇ, ನಾವೊಂದಷ್ಟು ಜನ ಹಳೆ ಮುಖಗಳಿದ್ವಿ ಅಷ್ಟೇ. ಎಲ್ಲ ಹೊಸ ಮುಖಗಳೇ, ಎಲ್ಲ ಆಕ್ಟಿವ್ ಪರ್ಸನ್ಸ್ ಎಲ್ಲರೂ ಕೂಡ ಇದಕ್ಕಿಂತ 100 ಪಟ್ಟು ಸಮಸ್ಯೆಗಳನ್ನ ಅಲ್ಲಿ ಮುಚ್ಚಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನ ನಾವು ಏನು ಹೊತ್ಕೊಂಡು ಹೋಗಿದ್ವಿ, ಇಂದು ದಿನ ಕೂತು ನಾನು ಒಂದು ವಿಷಯ ಚರ್ಚೆ ಮಾಡಿ ನಾವು ಏನೇನು ನಾಳೆ ಪ್ರಶ್ನೆ ಮಾಡ್ಬೋದು, ಏನೇನು ಮಾತಾಡ್ಬೋದು. ಸಂಜೆ ಹೊತ್ತು ಮಾತಾಡಿದ್ವಿ. ಮತ್ತು ನಿರಂತರವಾಗಿ ನಾವು ಕಾರ್ಲು ಹೋಗ್ಬೇಕಾದ್ರೆ ಇದಕ್ಕೂ ಕೂಡ ಅದನ್ನೇ ಚರ್ಚೆ ಮಾಡ್ಕೊಂಡು ಕೊನೆಗಳಿಗೂ ಕೂಡ ನಾವು ಅಲ್ಲಿ ಪ್ರಸ್ತಾವನೆ ಮಾಡಿದ್ವಿ. 2ನೇ ಬಾರಿ 2 ಸಲ 3 ಸಲ ನಾವೇ ಕೂಡ 15 ವರ್ಷ ಮಾಡಿಕೊಂಡು ಆನಂದ್ ಸರಿ ಮೊದಲನೇದಾಗಿ TET ವಿಚಾರವಾಗಿ ಸುಮಾರು ಈಗಾಗಲೇ ಸುಪ್ರೀಂ ಕೋರ್ಟು ಆದೇಶವನ್ನು ಕೂಡ ಮಾಡಿದೆ. ತೀರ್ಪು ಕೂಡ ನೀಡಿದೆ. ತೀರ್ಪು ಕೂಡ ನೀಡಿರೋದು ಏನಂತಂದರೆ TETಯಲ್ಲಿ ಯಾರು ಪರೀಕ್ಷೆಯನ್ನು ಪಾಸ್ ಮಾಡಿ ನಂತರ ಅವ್ರಿಗೆ ಪ್ರಮೋಷನ್ ಕೊಡಬೇಕು, ಮತ್ತೆ ಬೇರೆ ನಾವು ಡಬಲ್ ಪ್ರಮೋಷನ್ ಕೊಡಬೇಕು. ಇದೇ ಆದೇಶವನ್ನು ಮಾಡಬೇಕು ಅಂತ ಇಡೀ ದೇಶದಾದ್ಯಂತ ಇದು ಯಾವುದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಮಾಡಿರೋದಲ್ಲ, ಇಡೀ ದೇಶದಾದ್ಯಂತ ಮಾಡಿರೋ ಒಂದು ಕಾನೂನು. ಈ ಕಾನೂನು ಅಡಿಯಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಇಲಾಖೆ ಸರ್ಕಾರ ಏನು ಮಾಡ್ತಿದೆ, ನಮಗೆಲ್ಲ ಸವಲತ್ತುಗಳನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಅದು ದೂರ ಮಾಡಿ ಈಗಾಗಲೇ ನಮಗೆ HM ಪ್ರಮೋಷನ್ ಕೊಟ್ಟಿದೆ, ಡಬಲ್ ಪ್ರಮೋಷನ್ ಕೊಟ್ಟಿದೆ, ಜೊತೆಗೆ ಹೈಸ್ಕೂಲ್ ಪ್ರಮೋಷನ್ ಜುಲೈ ತಿಂಗಳಲ್ಲಿ ಆಗುವಂಥ ವ್ಯವಸ್ಥೆಯಲ್ಲಿ. ಆದರೆ ಸುಪ್ರೀಂ ಕೋರ್ಟ್ಗೆ ಒಂದೇ ಆದೇಶ ಕೊಟ್ಟ ನಂತರನೂ ಕೂಡ ಅದು ರಿವಿಷನ್ನು ಹಾಕಬಹುದು. ನಾವು ರಿಟ್ ಪಿಟಿಷನ್ ಹಾಕ್ಬೋದು. 3 ವಿಧವಾದಂಥ ಪಿಟಿಷನ್ಗಳನ್ನ ನಾವು ಸುಪ್ರೀಂ ಕೋರ್ಟ್ ಹಾಕ್ಬೋದು. ಒಂದು ಪಿಟಿಷನ್ ಹಾಕ್ತೀವಿ, ರಿಟ್ ಪಿಟಿಷನ್ ಹಾಕ್ತೀವಿ, ರಿವ್ಯೂ ಪಿಟಿಷನ್ ಹಾಕ್ತೀವಿ. ಈ 3 ಪಿಟಿಷನ್ಗಳನ್ನ ಹಾಕ್ಬೋದು. ಈಗ ನಮ್ಗೆ ಬಂದಿರೋದು ರಿಟ್ ಪಿಟಿಷನ್. ಮೊದಲು ಪಿಟಿಷನ್ ಹಾಕ್ತಿದ್ವಿ, ಅದಕ್ಕೆ ಆದೇಶ ಹಾಕ್ತೀವಿ. ನೆಕ್ಸ್ಟ್ ಮತ್ತೆ ಸುಪ್ರೀಂ ಕೋರ್ಟ್ನ ತುಂಬ ಹಳೆಯ ವಕೀಲರು ಸಾಂಘ್ವಿ ಅಂತೇಳಿ ಅವ್ರ ಹೆಸರು, ಅವ್ರನ್ನ ಕೂಡ ನೇಮಕ